ನಮಸ್ಕಾರ ವೀಕ್ಷಕರೇ, ಕುಂಭರಾಶಿಯವರ ಒಂದು ಗುಣ ಸ್ವಭಾವಗಳ ಬಗ್ಗೆ, ಕುಂಭರಾಶಿಯವರು ಯಾವ ತರ ಇರ್ತಾರೆ, ಅವರ ಭಾವನೆಗಳೇನು, ಅವರ ಯೋಜನೆಗಳೇನು, ಅವರ ಒಂದು ಪದ್ಧತಿ ಯಾವ ತರ ಇರುತ್ತೆ, ಅವರ ಒಂದು ದಿನಚರಿ ಯಾವ ತರ ಇರುತ್ತೆ, ಆ ವ್ಯಕ್ತಿಗಳು ಯಾವ ತರ ಇರ್ತಾರೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ನಿಮಗೆ ಸರಳವಾಗಿ ನಿಮಗೆ ತಿಳಿಯುವಂತ ರೀತಿಯಲ್ಲಿ ಸ್ಪಷ್ಟವಾಗಿ ತಿಳಿಸುವಂತಹ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಅಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ಸಿಗ್ತಾ ಇದೆ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕುಂಭರಾಶಿಯವರ ಬಗ್ಗೆ ನೋಡಿ. ಕುಂಭರಾಶಿಯವರಿಗೆ ಧನಿಷ್ಠ ನಕ್ಷತ್ರದ 3-4 ಚರಣಗಳು ಬರ್ತವೆ, ಶತಭಿಷ ನಕ್ಷತ್ರದ 4 ಚರಣಗಳು ಬರ್ತವೆ, ಪೂರ್ವಭಾದ್ರ ನಕ್ಷತ್ರದ ಮೊದಲು 3 ಚರಣಗಳು ಒಳಗೊಂಡಿರ್ತಕ್ಕಂತಹ ಈ ಕುಂಭರಾಶಿಯವರು. ಈ ಕುಂಭರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಕೂಡ ನಂಬಿಕಸ್ಥರು, ನಂಬಿಕೆಗೆ ಬಹಳ ಯೋಗ್ಯವಾಗಿರ್ತಕ್ಕಂತಹ ವ್ಯಕ್ತಿಗಳು. ಮಾತು ಕೊಟ್ರು ಅಂದ್ರೆ ಮುಗಿದೋಯ್ತು, ಅಥವಾ ನಂಬಿದ್ರೆ ಅಂದ್ರೆ ಮುಗಿದೋಯ್ತು. ನಂಬಿದವರು ಯಾವತ್ತಿಗೂ ಕೈ ಬಿಡತಕ್ಕಂತಹ ವ್ಯಕ್ತಿಗಳಲ್ಲ. ಸತ್ಯಾನ್ವೇಷಕರು. ಸುಳ್ಳು ಅಷ್ಟು ಸುಲಭವಾಗಿ ಹೇಳಕ್ ಆಗಲ್ಲ ಅವ್ರಿಗೆ. ಹೇಳಬೇಕು ಅಂತ ಉದ್ದೇಶಪೂರ್ವಕವಾಗಿ ಹೇಳಿಕ್ ಹೊರಟ್ರೂ ಕೂಡ ಆ ಸುಳ್ಳನ್ನ ಅವರು ಸರಿಯಾಗಿ ಹೇಳಲಿಕ್ಕಾಗಲ್ಲ. ಸತ್ಯವನ್ನ ಬಹಳ ನೇರವಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿಗಳು ಕುಂಭರಾಶಿಯವರಾಗಿರ್ತಾರೆ. ಇವರಿಗೆ ಬಹಳ ವಿಶೇಷವಾಗಿರುವಂತದ್ದೇನಂತಂದ್ರೆ ಕಣ್ಣು ಬಹಳಷ್ಟು ಆಕರ್ಷಕವಾಗಿರುತ್ತೆ. ಆ ಕಣ್ಣಿನಲ್ಲೇನೆ ಮಾತಾಡ್ತಾರೆ, ಕಣ್ಣಿನಲ್ಲೇನೆ ಏನೋ ಒಂದು ಭಾವನೆಗಳನ್ನ ಹಂಚ್ಕೋತಾರೆ, ಅಥವಾ ಏನೋ ಒಂದು ಹೇಳಿದ ತರ ಫೀಲಿಂಗ್ ಅನ್ನ ಇವರು ಇರುತ್ತೆ. ಅಥವಾ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಕಣ್ಣಿನಲ್ಲಿನೇ ಬಹಳಷ್ಟು ವಿಷಯಗಳನ್ನ ತಿಳಿಸುವಂತಹ ಕಲೆ ಕುಂಭರಾಶಿಯವರಲ್ಲಿರುತ್ತೆ. ಬಹಳಷ್ಟು ಕಣ್ಣಿನಲ್ಲೇ ಮಾತನಾಡ್ತಕ್ಕಂಥದ್ದು, ಆತರ ಒಂದು ಎಕ್ಸ್ಪೀರಿಯನ್ಸ್, ಒಂದು ಭಾವನೆಗಳು ಅವರಲ್ಲಿ ಇರತಕ್ಕಂಥದ್ದು. ಎಲ್ಲ ತಿಳಿದ್ರೂ ಕೂಡ ತಿಳಿಯದ ಹಾಗೆ ಇರ್ತಾರೆ. ಕೆಲವೊಂದು ವಿಚಾರಗಳು ಎಲ್ಲವೂ ಗೊತ್ತಿರುತ್ತೆ, ಏನು ಗೊತ್ತಿಲ್ಲ ಅನ್ನುವಂತ ರೀತಿಯಲ್ಲಿ, ಮುಗ್ಧರೇನೋ ಅನ್ನುವಂತ ರೀತಿಯಲ್ಲಿ ಇರುವಂತಹದ್ದೇ ಇವರ ಒಂದು ಗುಣ ಅಂತ ಹೇಳ್ಬೋದು. ಎಲ್ಲ ತಿಳಿದ್ರು ತಿಳಿದ ಹಾಗೆ ಇರತಕ್ಕಂಥದ್ದು. ಮತ್ತೆ ಇವರು ಪಾಂಡಿತ್ಯದಲ್ಲಿ ಬಹಳಷ್ಟು ವಿದ್ವಾಂಸರು ನೋಡಿ. ಇವರು ಜ್ಯೋತಿಷ್ಯದಲ್ಲಿ ಆಗಿರಬಹುದು, ವಿಜ್ಞಾನದಲ್ಲಿ ಆಗಿರಬಹುದು, ಸಂಗೀತದಲ್ಲಿ ಆಗಿರಬಹುದು, ಕಲೆಯಲ್ಲ ಆಗಿರಬಹುದು, ರಾಜಕಾರಣದಲ್ಲಿ ಆಗಿರಬಹುದು, ವ್ಯಾಪಾರ ಕ್ಷೇತ್ರದಲ್ಲಿ ಆಗಿರಬಹುದು, ಎಲ್ಲ ರಂಗದಲ್ಲಿಯೂ ಕೂಡ ಎಕ್ಸ್ಪೀರಿಯನ್ಸ್ ಇರತಕ್ಕಂತಹ, ಅಂದ್ರೆ ಒಗ್ಗಿಕೊಂಡು ಬಿಡ್ತಾರೆ. ಎಂತಹದ್ದೇ ಸಡನ್ ಆಗಿ ಏನೋ ಒಂದು ಹೊಸ ಕೆಲಸ ಬಂದ್ಬಿಡ್ತು ಅಂತಂದ್ರೆ ಅದಕ್ಕೆ ಒಗ್ಕೊಂಡ್ಬಿಡ್ತಾರೆ, ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ತಿಳ್ಕೊತಾರೆ, ಬೇಗನೆ ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ಯಾವುದನ್ನ ನೋಡ್ತಾರೆ ಅದನ್ನ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ತಮ್ಮದಲ್ಲದೆ ಇದ್ರು ಕೂಡ ಬೇರೆಯವ್ರು ಯಾರೋ ಮಾಡಿದ್ರು ಅಂತಂದ್ರೆ ಯಾಕೆ ನಾನ್ ಯಾಕೆ ಮಾಡಬಾರ್ದು, ನನ್ಗೆ ಯಾಕೆ ಆಗಲ್ಲ ಅದು ಅನ್ನುವಂತಹ ಭಾವನೆಗಳು ಇವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ನಿಜಾನ ಸುಳ್ಳ ಕಾಮೆಂಟ್ ಮಾಡ್ಬೇಕು ನೀವು, ಯಾಕಂದ್ರೆ ನಿಮ್ ಕಾಮೆಂಟ್ ನಮಗೆ ಬಹಳ ಅಮೂಲ್ಯ ಆಗ್ತದೆ. ಜೊತೆಗೆ ಈ ಕುಂಭರಾಶಿಯವರಿಗೆ ಗುರು ಹಾಗೂ ಅಂಗಾರಕ ಒಂದು ಕುಜನ ಒಳ್ಳೆ ಪ್ರಭಾವ ಏನಾದ್ರೂ ಇತ್ತು ಅಂತಂದ್ರೆ ಉತ್ತಮವಾಗಿರತಕ್ಕಂತಹ ಲೇಖಕರು, ಅಧಿಕಾರಿಗಳಾಗುವಂತಹದ್ದು, ದೊಡ್ಡ ಕ್ಲಾಸ್ 1 ಆಫೀಸರ್ಗಳಾಗುವಂಥದ್ದು, ಈ ಟೆಕ್ನಿಷಿಯನ್ಗಳಾಗುವಂಥದ್ದು, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಒಳ್ಳೆ ನೇಮು ಫೀಮು ಮಾಡುವಂಥದ್ದು, ಲೆಕ್ಚರರ್ ಆಗುವಂಥದ್ದು, ಟೀಚರ್ ಆಗುವಂಥದ್ದು, ಯಾವುದೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂತಹ ವ್ಯಕ್ತಿಗಳಾಗುವಂಥದ್ದು, ಸಿಮೆಂಟು, ಕಬ್ಬಿಣ, ಪೆಟ್ರೋಲಿಯಂ ಉತ್ಪಾದನೆ ವಸ್ತುಗಳಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿರತಕ್ಕಂಥದ್ದು, ಮನೆ ಕಟ್ಟಡ ಮಾಡುವಂಥದ್ದು, ಅಥವಾ ಮಾರುವಂಥದ್ದು, ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿರತಕ್ಕಂಥದ್ದು. ಈ ವಿಡಿಯೋದ ಮುಂದುವರೆದ ಭಾಗ ನಾನು ತಿಳಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾದಂತ ವಿಚಾರ ತಿಳಿಸೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ
ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಅದ್ಭುತವಾಗಿರತಕ್ಕಂತಹ ಜಾತಕ. ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಓದ್ಕೊಂಡು ತಿಳ್ಕೊಬೇಕಾಗಿರತಕ್ಕಂತ ಜಾತಕ ಇದಾಗಿರೋದ್ರಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ನೋಡೋಣ. ಈ ಕೆಲವೊಂದು ಏನಾಗುತ್ತೆ, ಐಡಿಯಾ ಬಹಳಷ್ಟು ತಲೆಯಲ್ಲಿ ಡಿಫ್ರೆಂಟ್ ಐಡಿಯಾಗಳು ಬರುತ್ತೆ. ಯಾಕಂತಂದ್ರೆ ಹೊಸ ಐಡಿಯಾಗಳ ಫ್ಯಾಕ್ಟ್ರಿನೇ ಆಗಿರುತ್ತೆ ತಲೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಏನ್ ಮಾಡೋದು, ಒಳ್ಳೆ ಐಡಿಯಾ ಇದೆ ನನ್ನ ತಲೆಯಲ್ಲಿ, ದುಡ್ಡಿಲ್ವಲ್ಲ, ದುಡ್ಡಿತ್ತು ಅಂತಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಇವತ್ತಿನ ದಿನ. ಬೇರೆಯವ್ರ ಕೈಯಲ್ಲಿ ದುಡ್ಡಿದೆ, ಬಟ್ ಅವರು ಅಷ್ಟು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ನನ್ನ ಕೈಯಲ್ಲಿ ಏನಾದ್ರೂ ಇಷ್ಟು ದುಡ್ಡು ಬಿಡ್ತು ಅಂತಂದ್ರೆ ಎಷ್ಟೋ ಅವರಿಗೆ ಒಂದು ಕಲ್ಪನೆಗೆ ತಕ್ಕ ಹಾಗೆ ನಾನು ಹಂಗ್ ಮಾಡ್ಬೋದಾಗಿತ್ತು, ಹಿಂಗ್ ಮಾಡ್ಬೋದಾಗಿತ್ತು ಅನ್ನುವಂತಹ ಯೋಜನೆಗಳನ್ನ ರೂಪಿಸ್ಕೊಳ್ಳುವಂಥದ್ದು ಅಥವಾ ಮನಸ್ಸಿನಲ್ಲೇನೆ ಮಾತನಾಡಿಕೊಳ್ಳುವಂತಹ ವ್ಯಕ್ತಿಗಳು ಕುಂಭರಾಶಿಯವರಾಗಿರ್ತಾರೆ. ಕಾಮೆಂಟ್ ಮಾಡಿ, ನಿಜಾನ ಸುಳ್ಳ. ಜೊತೆಗೆ ಐಷಾರಾಮಿ ವಸ್ತುಗಳ ವ್ಯಾಪಾರ ಮಾಡ್ತಕ್ಕಂಥದ್ದಾಗ್ಲಿ, ಪುಸ್ತಕದ ವ್ಯಾಪಾರ ಮಾಡ್ತಕ್ಕಂಥದ್ದಾಗ್ಲಿ, ಜೊತೆಗೆ ಈ ಮೆಡಿಸಿನ್ ವ್ಯಾಪಾರಗಳು ಇರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ಸನ್ನ ಪಡಿತಕ್ಕಂತಹ ವ್ಯಕ್ತಿಗಳು ಕುಂಭರಾಶಿಯವರಾಗಿರ್ತಾರೆ. ಮಾನಸಿಕವಾಗಿರ್ತಕ್ಕಂತಹ ಪ್ರೀತಿಯಲ್ಲಿ ಬಹಳಷ್ಟು ಭಾವನೆಗಳ ಜೊತೆಯಲ್ಲಿ ಬದುಕುವಂತಹ ವ್ಯಕ್ತಿ. ಅವ್ರದೇ ಆದಂತ ಒಂದು ಫೀಲಿಂಗ್ ಇರುತ್ತೆ ಒಳಗಡೆನೆ. ಆ ಫೀಲಿಂಗ್ ಜೊತೆಯಲ್ಲಿ ಬದುಕುವಂತಹ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಜೊತೆಗೆ ಒಳ್ಳೆಯ ಒಂದು ಹವ್ಯಾಸಗಳನ್ನ ಬೆಳೆಸ್ಕೊಳ್ತಾರೆ. ಇವರಲ್ಲಿ ವಿಶೇಷವಾಗಿರತಕ್ಕಂತಹ ಒಳ್ಳೆ ಹವ್ಯಾಸಗಳು ಕಂಡು ಬರುತ್ತೆ. ಜೊತೆಗೆ ದೈಹಿಕವಾಗಿರ್ತಕ್ಕಂತಹ ತೊಂದರೆಗಳು ಕೂಡ ತಡೆಯುವಂತಹ ಶಕ್ತಿ ಸ್ವಲ್ಪ ಜನರಿಗೆ ಕಡಿಮೆನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಫಿಸಿಕಲಿ ಸ್ವಲ್ಪ ಏನೋ ಒಂಥರ ನೋವು, ಫಿಟ್ನೆಸ್ ಕೊರತೆಗಳು, ಈ ರೀತಿ ಫಿಸಿಕಲಿ ಸಮಸ್ಯೆಗಳು ಕಂಡು ಬರುವಂತದ್ದು. ಆದ್ರೆ ಮಾನಸಿಕವಾಗಿ ಎಂತದ್ದೇ ಸಮಸ್ಯೆಗಳು ಬಂದ್ರೂ ಕೂಡ ಎದುರಿಸುವಂತಹ ಶಕ್ತಿ, ಮೆಂಟಲಿ ತುಂಬಾ ಫಿಟ್ ಆಗಿರ್ತೀರಿ. ಇದು ನಿಮ್ಮ ಶಕ್ತಿ ಅಂತ ಹೇಳ್ಬೋದು. ಶುಕ್ರನ ಪರಿಪೂರ್ಣವಾಗಿರತಕ್ಕಂತ ಭಾಗ್ಯ ಪ್ರಭಾವದಿಂದಾಗಿ ನಿಮಗೆ ಯಾವತ್ತು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೊರತೆ ಇರಲ್ಲ. ಯಾಕಂತಂದ್ರೆ ಬಹಳಷ್ಟು ಸದಾ ಪ್ರೀತಿ ಅಥವಾ ಕೆಲವೊಂದು ಸಂತೋಷದಿಂದ ಇರಲಿಕ್ಕೆ ಅಥವಾ ಭಾವನೆಗಳ ಜೊತೆ ಬೆಳಿಲಿಕ್ಕೆ ಬಹಳಷ್ಟು ಯೋಗ್ಯವಾಗಿರತಕ್ಕಂತ ವ್ಯಕ್ತಿಗಳಾಗಿರೋದ್ರಿಂದ ಸದಾ ಏನಾದ್ರೂ ಪ್ರೇಮಿಗಳ ಜೊತೆಯಲ್ಲಿರುವಂತಹ ವ್ಯಕ್ತಿಗಳು ಈ ಕುಂಭರಾಶಿಯವರು. ಒಂಟಿಯಾಗಿರೋದಕ್ಕೆ ಇಷ್ಟಪಡಲ್ಲ, ಜೊತೆಯಾಗಿ ಇರೋದಕ್ಕೆ ಇಷ್ಟಪಡತಕ್ಕಂತಹ ವ್ಯಕ್ತಿಗಳು. ಜೊತೆಗೆ ಸಂಗಾತಿಯ ವಿಚಾರದಲ್ಲಿ ಮಾತ್ರ ಕೆಲವೊಂದು ಏರುಪೇರುಗಳು ಇರ್ತವೆ, ಆದ್ರೆ ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ವಿಚಾರದಲ್ಲಿ ನಿಸ್ಸೀಮರು ಅಂತ ಹೇಳ್ಬೋದು. ಈ ಫೋಟೋಗ್ರಾಫಿ, ಸಂಖ್ಯಾಶಾಸ್ತ್ರಗಳು, ಅಕೌಂಟೆಂಟ್, ಸ್ವಲ್ಪ ಈ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿರ್ಬೋದು, ಸ್ವಲ್ಪ ಕೆಲವೊಂದು ರಾಯಭಾರಿಗಳಾಗುವಂಥದ್ದು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅಪರೂಪದ ಸಾಧನೆಗಳನ್ನ ಮಾಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕುಂಭರಾಶಿಯವರಲ್ಲಿ ಕಂಡುಬರುತ್ತೆ. ಸಾಮಾನ್ಯವಾಗಿ ನಿಮಗೆ ಹಲ್ಲು ನೋವಿನ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ. ಹಲ್ಲಿಗೆ ಸಂಬಂಧಪಟ್ಟಂತಹ, ಈ ಎಲುಬಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಕಫಕ್ಕೆ ಸಂಬಂಧಿಸಿರುವಂತಹ, ಶೀತಕ್ಕೆ ಸಂಬಂಧಿಸಿರತಕ್ಕಂತಹ ಅಥವಾ ನರಗಳಿಗೆ ಸಂಬಂಧಿಸಿರುವಂತಹ, ಮಂಡಿ ಪಾದದ ಸಮಸ್ಯೆಗಳಿಗೆ ಅಥವಾ ಕಣ್ಣಿನ ಸಮಸ್ಯೆಗಳು, ಈ ರೀತಿ ಯಾವ್ದಾದ್ರೂ ಒಂದು ಸಮಸ್ಯೆಗಳನ್ನು ನಿಮಗೆ ಆಗಾಗ ಕಾಡ್ತಾ ಇರತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು
ನಿಮ್ಮ ಎಲ್ಲ ಸ್ವಲ್ಪ ದೊಡ್ಡ ದೌರ್ಬಲ್ಯ ಏನು ಅಂತಂದ್ರೆ ನಿಧಾನ. ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ನಿಧಾನವಾಗಿ ಕಲಿಯುವಂಥದ್ದು, ನಿಧಾನವಾಗಿ ಮಾಡುವಂಥದ್ದು ನಿಮ್ಮ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಕಾಲಕ್ಕೆ ತಕ್ಕಂತೆ ಎಲ್ಲರೂ ಬದಲಾಗ್ತಾರೆ, ಅದೇ ರೀತಿಯಲ್ಲಿ ಬದಲಾಗುವಂತ ಪ್ರಯತ್ನಗಳು ನಿರಂತರವಾಗಿ ನಿಮ್ಮಲ್ಲಿ ನಡೀತಾ ಇರತಕ್ಕಂಥದ್ದು. ಇನ್ನು ನೀವು ಹೆಚ್ಚು ಹಳೆಯ ಸಂಪ್ರದಾಯದ ಮಾತಿಗೆ, ಮೋಹಕ್ಕೆ ಪ್ರೋತ್ಸಾಹವನ್ನ ಕೊಡ್ತೀರಿ. ಯಾಕಂತಂದ್ರೆ ಹಿರಿಯರು ಏನೋ ಒಂದು ಮಾಡಿದ್ದಾರೆ ಅಥವಾ ಹಿರಿಯರು ಏನೋ ಒಂದು ಹೇಳಿದ್ದಾರೆ, ಏನೋ ಒಂದು ಅವ್ರ ಫೀಲಿಂಗ್ ಇದೆ ಅಂತಂದ್ರೆ ಅದಕ್ಕೆ ಜಾಸ್ತಿ ಮಹತ್ವವನ್ನ ಕೊಡುವಂಥದ್ದು, ಅದಕ್ಕೆ ಜಾಸ್ತಿ ಬೆಲೆಯನ್ನು ಕೊಡುವಂತಹ ವ್ಯಕ್ತಿಗಳು ಕುಂಭರಾಶಿಯವರಾಗಿರ್ತಾರೆ. ತಾಳ್ಮೆ ಮತ್ತು ಜಾಣ್ಮೆ ಅನ್ನುವಂಥದ್ದು ಕುಂಭರಾಶಿಯವರಲ್ಲಿ ಸಹಜವಾಗಿರುತ್ತೆ. ಆದ್ರೆ ಎಲ್ಲರನ್ನೂ ಸಹಾಯ ಮಾಡುವಂತದ್ರಲ್ಲಿ, ಎಲ್ಲರಿಗೆ ಬೇರೆಯವರಿಗೆ ಬೆಳೆಸುವಂತದ್ರಲ್ಲಿ, ಇನ್ನೊಬ್ಬರನ್ನ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಬಹಳಷ್ಟು ನಿಸ್ಸೀಮರಾಗಿರ್ತಾರೆ ಕುಂಭರಾಶಿಯವರು. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಉಳಿದ 12 ರಾಶಿಯವರ ಗುಣ ಸ್ವಭಾವದ ವಿಡಿಯೋಗಳು ಈ ಡಿಸ್ಕ್ರಿಪ್ಷನ್ ಅಂದ್ರೆ ಈ ವಿಡಿಯೋದ ಕೆಳಗಡೆ ಲಿಂಕ್ ಇದೆ, ಅಲ್ಲೂ ಕೂಡ ಸಿಗ್ತಾ ಇದೆ, ನೋಡ್ಕೊಳ್ಳಿ. ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ದಯವಿಟ್ಟು ನಿಮ್ಮ ಅನಿಸಿಕೆ, ಅಮೂಲ್ಯವಾದ ಅನಿಸಿಕೆ, ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ. ಶುಭವಾಗ್ಲಿ, ನಮಸ್ಕಾರ.